ಇಂದು ನಾನು ಹೂವಿನಂತೆ ಮೃದುವಾದ ರುಚಿಯಲ್ಲಿ ಸಖತ್ತಾಗಿರುವ ಹೋಟೆಲ್ಗಿಂತಲೂ ಚೆನ್ನಾಗಿ ದಿಢೀರಾಗಿ ಮಾಡುವಂಥ ರವೆ ಮತ್ತು ಅವಲಕ್ಕಿ ಸೆಟ್ ದೋಸೆ ಮಾಡ್ತಾ ಇದ್ದೇನೆ. ಈ ದೋಸೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವು ದೋಸೆ ಮಾಡಬೇಕು ಅಂದರೆ ಒಂದು ದಿನ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈ ದೋಸೆ ಹಾಗಲ್ಲ, 10 ನಿಮಿಷದಲ್ಲೇ ಈ ದೋಸೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬಹುದು. ನಾನು ಹೇಳಿದ ಪ್ರಕಾರ ಈ ಸೆಟ್ ದೋಸೆ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಹೋಟೆಲ್ಗಿಂತಲೂ ಈ ಸೆಟ್ ದೋಸೆ ಮೃದುವಾಗಿ ರುಚಿಯಾಗಿ ಈ ದೋಸೆನ ಮಾಡ್ಕೋಬಹುದು ಅಂತ. ಹಾಗಾದರೆ ಬನ್ನಿ ಈ ರವೆ ಮತ್ತು ಅವಲಕ್ಕಿ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ರವೆ ಮತ್ತು ಅವಲಕ್ಕಿ ಸೆಟ್ ದೋಸೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ರವೆ, ಅವಲಕ್ಕಿ, ಮೊಸರು ಸೇಮ್ ಪ್ರಮಾಣದಲ್ಲಿ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾನು ಒಂದು ಬೌಲಲ್ಲಿ ರವೆನ ಹಾಕ್ತಾ ಇದ್ದೀನಿ. ಈ ರವೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಮೇಲಿರೋ ನೀರನ್ನ ಸ್ವಲ್ಪ ಚೆಲ್ಬಿಡಬೇಕು. ನೋಡಿ, ಈ ಥರ ನಾನು ರವೆನೆಲ್ಲ ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಮೇಲೆ ಬರುತ್ತೆ ನೀರು, ಈ ನೀರನ್ನ ಚೆಲ್ಬಿಡಬೇಕು. ಈಗ ನಾನು ಇದಕ್ಕೊಂದು ಗ್ಲಾಸ್ ಅಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಈಗ ನಾನು ಅವಲಕ್ಕಿ ಹಾಕ್ತಾ ಇದ್ದೀನಿ. ಅವಲಕ್ಕಿ ಕೂಡ ಸ್ವಲ್ಪ 1-2 ಸಲ ನೀರಲ್ಲಿ ನಾವು ತೊಳೆದ್ಬಿಟ್ಟೇ ಇದು ಕೂಡ ನೆನೆ ಹಾಕಬೇಕು. ನೋಡಿ, ಇದು ಮೊಸರಲ್ಲೇ ನೆನೆ ಹಾಕಬೇಕು, ಯಾಕಂದರೆ ನೀರಲ್ಲಿ ನೆನೆ ಹಾಕಿಬಿಟ್ರೆ ತಿಳಿ ಆಗುತ್ತೆ, ಹಿಟ್ಟು ದೋಸೆಗೆ ತುಂಬ ತೆಳುವಾಗುತ್ತೆ. ಹಾಗಾಗಿ ನೋಡಿ, ಇದೊಂದು 10 ನಿಮಿಷ ನೆನೆಸಿದ್ದೀನಿ. ಮತ್ತು ರವೆನೂ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಈ ರವೆ ಮೇಲಿರೋ ನೀರನ್ನು ಕೂಡ ತೆಗೆದುಬಿಡಬೇಕು, ಯಾಕಂದರೆ ತೀರಾ ತಿಳಿಯಾಗಿಬಿಟ್ರೆ ದೋಸೆ ಹಾಕೋಕ್ಕಾಗಲ್ಲ. ನೋಡಿ, ಈ ರವೆ ಸಾಫ್ಟ್ ಆಗಿದೆ. ಇದು ಒಂದು 2 ಸ್ಪೂನಷ್ಟು, ಮತ್ತು ಇದು ಮೊಸರಲ್ಲಿ ಅವಲಕ್ಕಿ ಕಲಸಿಟ್ಟಿದ್ದೀನಿ, ಇದು 2 ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ದೋಸೆಗೆ ಹಿಟ್ಟು ರೆಡಿಯಾಗಿದೆ. ನಾವು ನೀರೇನು ಹಾಕಂಗಿಲ್ಲ, ಅವಲಕ್ಕಿಯಲ್ಲೂ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ನೋಡಿ, ಹಿಟ್ಟು ರೆಡಿ ಆಯಿತು. ಒಂದು 10 ನಿಮಿಷದಲ್ಲೇ ನಾವು ಇದನ್ನು ಈ ಸೆಟ್ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ನೋಡಿ, ಹಿಟ್ಟನ್ನ ತವೆ ಮೇಲೆ ಹಾಕಿ ನಿಧಾನಕ್ಕೆ ಸ್ವಲ್ಪ ಅಗಲ ಮಾಡ್ಕೊಬೇಕು. ಸ್ವಲ್ಪ ದಪ್ಪ ಇದ್ರೇ ಸೆಟ್ ದೋಸೆ ಚೆನ್ನಾಗಿರುತ್ತೆ. ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು, ಎಣ್ಣೆ ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು, ಹಾಗೇ ಸಾಫ್ಟಾಗಿ ಬರುತ್ತೆ. ನಾನು ಇದನ್ನು 2 ಸೈಡು ಬೇಯಿಸ್ತಾ ಇದ್ದೀನಿ. ನೋಡಿ, ಸಾಫ್ಟ್ ಆಗಿರುವ ಸೆಟ್ ದೋಸೆ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ತುಂಬ ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.